ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋ ನೋಡಿದರೆ ಅದರದ್ದು ಕಂಟಿನ್ಯೂಷನ್ ವ್ಲಾಗ್, ಆ್ಯಕ್ಚುಲಿ ಅದರದ್ದೇ ಕಂಟಿನ್ಯೂಷನ್ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ನಾವು ಬಂದಿದ್ದೆ ಬೆಳಗ್ಗೆ ಜಾವ 5 ಗಂಟೆಗೆ. ನಾನು ಆಲ್ರೆಡಿ ಇಲ್ಲಿ ಟಿಫನಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಲಗಿದ್ದೆ ಮ್ಯಾಕ್ಸಿಮಮ್ ಒಂದು 2 ಅವರ್ಸ್ ಮಲಗಿದ್ದಿದ್ದಷ್ಟೇ. ಬಿಕಾಸ್ ಅವಳು ಹಾಸ್ಟೆಲಲ್ಲಿ ಬೇಗ ಟಿಫನ್ ಮಾಡಿ ಅಭ್ಯಾಸ. 7:30 8 ಓ ಕ್ಲಾಕಿಗೆಲ್ಲ ಅವಳು ಟಿಫನ್ ಮಾಡಿಬಿಡ್ತಾಳೆ. ಬಿಕಾಸ್ 8:30ಗೆ ಕಾಲೇಜ್ ಇರೋದ್ರಿಂದ 8 ಓ ಕ್ಲಾಕ್ ಅಷ್ಟೊತ್ತಿಗೆ ಅವಳು ಟಿಫನ್ ಮಾಡಿಬಿಡ್ತಾಳೆ. ಸೊ ಅದೇ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿರುತ್ತೆ 2 ಮಂತ್ಸಿಂದ ಅಂತ ಅಂದ್ಬಿಟ್ಟು ನಾನು ಬೇಗನೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಟಿಫನ್ಗೆ. ಅವಳ ಫೇವ್ರೆಟ್, ಬಿಕಾಸ್ ಹಾಸ್ಟೆಲಲ್ಲಿ ಫುಡ್ಸು ಅಷ್ಟಕ್ಕಷ್ಟೇ ಚೆನ್ನಾಗಿಲ್ಲದೆ ಇರೋದ್ರಿಂದ ಅವಳ ಫೇವ್ರೆಟ್ ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ ಆನ್ ಡಿಮ್ಯಾಂಡ್. ಆಲ್ರೆಡಿ ಹೇಳಿದ್ಲು ಪನ್ನೀರ್ ಬಟರ್ ಮಸಾಲ ಬೇಕು ಅಂತಲೇ ಬರ್ತಾನೆ ಹೇಳ್ಬಿಟ್ಟಿದ್ಲು, ಅಮ್ಮ ನಂಗೆ ನಾಳೆ ಪನ್ನೀರ್ ಬಟರ್ ಮಸಾಲ ಬೇಕು ಅಂತಂದ್ಬಿಟ್ಟು. ಸೊ ಎಲ್ಲ ಪ್ಲ್ಯಾನ್ಸು ಶೆಡ್ಯೂಲ್ಸು ಹೆಂಗೆ ಹೋಗಬೇಕು ಹಾಲಿಡೇಸಲ್ಲಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ಲು. ಸೊ ಅದ್ರ ಪ್ರಕಾರನೇ ಹೋಯಿತು. ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ಅವಳು ಎದ್ದೋಳಷ್ಟರಲ್ಲಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ರೆಡಿ 7:30 8 ಓ ಕ್ಲಾಕ್ ಆಗಿದೆ. ಮಲ್ಕೊಂಡ್ಲಿ ಮತ್ತೆ ಅಲ್ಲಿ ಎದ್ದೋಳೋದು ಇದ್ದೇ ಇರುತ್ತೆ. ಎಬ್ರಿಸೋದು ಬೇಡ ಅಂತ ಅಂದ್ಬಿಟ್ಟು ಆರಾಮಾಗಿ ಮಲಗಿರಲಿ, ನಮ್ಮ ಮನೇಲಿ ತಾನೇ ನಮ್ಮ ಮಕ್ಕಳು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಸೊ ಅದಕ್ಕಾಗಿಯೇ ಅವಳು ಎಷ್ಟು ಗಂಟೆಗೆ ಎದ್ದೊಳ್ತಾಳೆ ಆರಾಮಾಗಿ ಎದ್ದೊಳ್ಳಿ. ನಾನು ಅಷ್ಟರಲ್ಲಿ ಟಿಫನ್ ಪ್ರಿಪೇರ್ ಮಾಡೋದು ಮಾಡಿಡೋಣ, ಬಂದಮೇಲೆ ಬಿಸಿ ಬಿಸಿ ಚಪಾತಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಪನ್ನೀರ್ ಬಟರ್ ಮಸಾಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಇವತ್ತು ಸಾಕಷ್ಟು ಕೆಲಸಗಳಿದೆ. ಇವತ್ತು ಇಡೀ ದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದಕ್ಕಾಗಿ ಇವತ್ತು ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಬೇಗ ಮುಗಿಸ್ಕೊತಾ ಇದೆ. ಆ್ಯಕ್ಚುಲಿ ಈ ರೆಸಿಪಿನ ಕಂಪ್ಲೀಟ್ ಡಿಟೇಲ್ಡಾಗಿ ನಾನು ಇನ್ನೊಂದು ರೆಸಿಪಿ ನಾನು ಇದು ಶೂಟ್ ಮಾಡಿ ನಾನು ಇನ್ನೊಂದು ಸತಿ ನಾನು ಇದನ್ನು ಶೇರ್ ಮಾಡ್ತೀನಿ. ಬಿಕಾಸ್ ನಾನು ಅರ್ಜೆನ್ಸಿಲಿ ಇರೋದ್ರಿಂದ ನಾನು ಯಾವುದೇ ಥರದ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೆ ಏನೇನು ಅಂತ ನಾನು ಅಷ್ಟು ಇದಾಗಿ ನಾನು ಹೇಳೋಕ್ಕೆ ಅಂದರೆ ಮಾಡ್ಕೊಳ್ಲಿಕ್ಕೆ ಹೋಗಲಿಲ್ಲ. ಅದಕ್ಕಾಗಿಯೇ ಇದು ನಾನು ಒಂದು ರೆಸಿಪಿ ಚಾನಲಲ್ಲಿ ನೋಡಿಯೇ ನಾನು ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಮದುವೆ ಶೈಲಿಯಲ್ಲಿ ಮಾಡ್ತಾರಲ್ಲ ಆ ಥರ ಇತ್ತು. ಇದು ಸಾಕಷ್ಟು ಸತಿ ಅವಳಿದ್ದಾಗ ಮಾಡಿಕೊಟ್ಟಿದ್ದೀನಿ. ಅದೇ ಥರನೇ ನಾನು ಇದೇ ರೆಸಿಪಿನ ಚಿಕನಲ್ಲೂ ಟ್ರೈ ಮಾಡಿದ್ದೀನಿ. ಇದು ಪನ್ನೀರ್ ಬಟರ್ ಮಸಾಲ ಈವನ್ ಚಿಕನ್ ಚಿಕನ್ನಲ್ಲೂ ಮಾಡಿದ್ದೀನಿ ನಾನು. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ದು. ಸೇಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೇ, ಪನ್ನೀರ್ ಹಾಕೋ ಬದಲು ಚಿಕನ್ ಹಾಕ್ತೀವಿ ಅದಕ್ಕೆ ಅಷ್ಟೇ. ಅದೂ ಅಷ್ಟೇ ಪರೋಟ ಜೊತೆ ತುಂಬಾ ಚೆನ್ನಾಗಿತ್ತು ಅದು. ಸೊ ಈ ರೆಸಿಪಿನ ಒಂದು ಸತಿ ಆ್ಯಕ್ಚುಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಯಾರಿಗೆಲ್ಲ ಪನ್ನೀರ್ ಬಟರ್ ಮಸಾಲ ಬೇಕು ಅದನ್ನ ಯಾರಿಗಾದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ದಯವಿಟ್ಟು ನಾನು ಒಂದು ಸತಿ ತಿಳಿಸ್ಕೊಡ್ತೀನಿ. ನಾನು ಇದನ್ನು ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡ್ತೀನಿ. ಅದನ್ನೇ ಹೇಳಿದಾಗೆ ಇವತ್ತು ಸ್ವಲ್ಪ ಅರ್ಜೆನ್ಸಿ, ಅವಳು ಎದ್ದೋಳಷ್ಟರಲ್ಲಿ ಬೇಗ ಬೇಗ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಬಿಕಾಸ್ ಯಾಕೆ ಅಂತಂದರೆ ಅಲ್ಲಿ ಏನು ಅಂಥ ಊಟ ಸೆಟ್ಟಾಗಿಲ್ಲ ಅವಳಿಗೆ. ತುಂಬಾ ಸಣ್ಣ ಆಗಿಬಿಟ್ಟಿದ್ದಾಳೆ. ನೋಡಿದಂತೂ ಬೇಜಾರಾಗೋಯ್ತು ನನಗೆ. ಸೊ ಅದಕ್ಕೆ ಇದು ಬೇಗ ಬೇಗ ಮಾಡಿದೆ. ನಾನು ಮಾಡೋಷ್ಟರಲ್ಲೇ ಎದ್ದು ಬಂದವಳು. ಸೊ ಅದಕ್ಕಾಗಿಯೇ ಚಪಾತಿ ಹಾಕ್ಕೊಟ್ಟೆ. ಮತ್ತು ಅವಳು ಇನ್ನೊಂದು ತಿನ್ನೋ ಅಷ್ಟರಲ್ಲಿ ಚೀಸ್ ಚಪಾತಿ ಥರ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಚೀಸು ಪನ್ನೀರು ಅಂತಂದರೆ ಪ್ರಾಣ. ಸೊ ಅದಕ್ಕಾಗಿಯೇ ಟ್ರೈ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಗಾರ್ಲಿಕ್ಕು, ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ ಇದೆಲ್ಲ ಹಾಕಿ ಚೀಸ್ ಇಟ್ಟು ಚೀಸ್ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು. ಬಿಕಾಸ್ ಚೀಸ್ ಅವಳಿಗೆ ಇಷ್ಟ ಅಂತ ಅಂದ್ಬಿಟ್ಟು ಹಿಂಗೆ ಟ್ರೈ ಮಾಡೋಣ ಅಂತ ಮಾಡಿಕೊಟ್ಟಿದ್ದು. ಟಿಫನ್ ಎಲ್ಲ ಆದಮೇಲೆ ನಾವು ಪಾರ್ಲರ್ಗೆ ಹೋಗಿದ್ವಿ. ಬಿಕಾಸ್ ಅವಳು ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ತುಂಬಾ ಉದ್ದ ಇತ್ತು ಕೂದಲು, ಮತ್ತು ಅವಳಿಗೆ ಮೇಂಟೈನ್ ಮಾಡೋದಕ್ಕೆ ಅಲ್ಲಿ ತುಂಬಾ ಕಷ್ಟ ಆಗ್ತಾಯಿತ್ತು. ನೀರು ಸೆಟ್ ಆಗ್ತಿರ್ಲಿಲ್ಲ, ತುಂಬ ಉದುರ್ತಾ ಇತ್ತು. ಆ್ಯಕ್ಚುಲಿ ಅವಳು ಸೆಕೆಂಡ್ ಪಿ ಯು ಇದ್ದಾಗ ಹೇರ್ ಕಟ್ ಮಾಡಿಸಿದ್ದು, ಲೇಯರ್ ಕಟ್ ಮಾಡಿಸಿದ್ಲು. ಅದಾದ ನಂತರ ಮಾಡಿಸ್ಲೇ ಇಲ್ಲ. ಸೆಕೆಂಡ್ ಪಿ ಯು ಸ್ಟಾರ್ಟಿಂಗಲ್ಲಿ ಮಾಡಿಸಿದ್ದು, ಹತ್ರ 1.5 ವರ್ಷದ ಮೇಲೆ ಆಗೋಯಿತು. ಮತ್ತು ಅವಳು ಹೇರ್ ಕಟ್ ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ಎಲ್ಲಿ ಎಕ್ಸಾಮ್ ಟೆನ್ಷನ್ಸು, ಕಾಲೇಜು, ಅದು ಇದು ಅಂದ್ಕೊಂಡು ಪಾಪ ಮಾಡಿಸ್ಲಿಲ್ಲ. ಸೊ ಈಗ ಹಾಲಿಡೇಸಲ್ಲಿ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಅಂದ್ಲು. ಬಿಕಾಸ್ ಅಲ್ಲಿ ಹೇಳಿದ್ನಲ್ಲ ನಾನು, ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಪಾಪ ಅವಳಿಗೆ. ಅರ್ಜೆಂಟಾಗಿ ಕಾಲೇಜ್ಗೆ ಹೋಗಬೇಕಾದ್ರೆ ತಲೆ ಉಜ್ಜೋಕ್ಕೆ ಇದಕ್ಕೆ ಎಲ್ಲನೂ ಆಗೋದಿಲ್ಲ. ಮತ್ತು ಅಲ್ಲಿ ನೀರು ಅಷ್ಟೇ
2 ಬಕೆಟಲ್ಲಿ ತಲೆಗೆ ಸ್ನಾನ ಮಾಡಬೇಕು ಅಂತಂದರೆ ಆಗೋದಿಲ್ಲ. ಅದು ಬಕೆಟಿಂದ ನೀರು ಎತ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡು ಸ್ನಾನ ಮಾಡಬೇಕಂತೆ. ಒಂದು ಬಕೆಟಲ್ಲಿ ಸ್ನಾನ ಮಾಡೋಷ್ಟೊತ್ತಿಗೆ ಇನ್ನೊಂದು ಬಕೆಟ್ ತಣ್ಣಗಾಗೋಗಿರುತ್ತೆ. ಪಾಪ ಅಲ್ಲಿ ಏನು ರಜಾ ಇದ್ದಾಗ ಸ್ಯಾಟರ್ಡೇಸು ಅಥವಾ ಸಂಡೇಸು ವೀಕ್ಲಿ ಒನ್ಸ್ ತಲೆಗೆ ಸ್ನಾನ ಮಾಡೋಂಗೆ ಆಗೋಗ್ಬಿಟ್ಟಿದೆ ಅವಳಿಗೆ. ಸೊ ಅದರಿಂದ ಡ್ಯಾಂಡ್ರಫ್ ಆಗೋಗ್ಬಿಟ್ಟಿತ್ತು. ಮತ್ತು ಹೇರ್ ಲಾಸ್ ಅಂತೂ ತುಂಬಾ ಆಗ್ತಾಯಿತ್ತು. ಆ್ಯಕ್ಚುಲಿ ಇವಳು ಹೇರ್ಸು ಚಿಕ್ಕ ವಯಸ್ಸಲ್ಲಿ ತುಂಬ ಸಿಲ್ಕಿಯಾಗಿ ತುಂಬ ಚೆನ್ನಾಗಿತ್ತು. ಅದು ಇವಾಗ ತುಂಬ ಉದ್ರಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ತುಂಬ ಇದಾಗೋಗ್ಬಿಟ್ಟಿದೆ. ಸೊ ಹೇರ್ ಕಟ್ ಮಾಡಿಸಿ ಮತ್ತು ಹೇರ್ ಸೆಟ್ಟೆಲ್ಲ ಮಾಡಿಸಿ ನಾವು ಇಲ್ಲಿಂದ ನಮ್ಮಮ್ಮ ಮನೆಗೆ ಹೋಗಬೇಕಾಗಿತ್ತು. ನಮ್ಮಮ್ಮ ಮನೆಗೆ ಏನಕ್ಕೆ ಅಂತಂದರೆ ಇವಳು ಬರೋದು ಆ್ಯಕ್ಚುಲಿ ಅವ್ರಿಗೆ ಗೊತ್ತೇ ಇಲ್ಲ. ಸರ್ಪ್ರೈಸ್ ಕೊಡೋಣ, ಹೇಳಬೇಡಿ ಅಮ್ಮಮ್ಮಗೆ ತಾತಾಗೆ ಆಗಲಿ ಯಾರಿಗೂ ಹೇಳಬೇಡಿ ಅಂತಂದಿದ್ಲು. ಸೊ ನಾವು ಆಲ್ ಆಫ್ ಎ ಸಡನ್ ಹೊರಟು, ಇವಳಿಗೆ ರಜಾ ಅಂತ ಹೇಳ್ತಿದ್ದಂಗೆ ಕೊಟ್ಟರು ಅಂತಿದ್ದಂಗೆ ಆಲ್ ಆಫ್ ಎ ಸಡನ್ ಹೊರಟು ನಾವು ಬೆಳಗಿನ ಜಾವ ಬಂದು ಇಮಿಡಿಯೇಟ್ ನಾನು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಇವಳು ಕೆಲಸ ಹೇರ್ ಕಟ್ಟೆಲ್ಲ ಮುಗಿಸಿ ಮಧ್ಯಾಹ್ನ ಅಷ್ಟರಲ್ಲಿ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ 3 o'clock ಆಗಿತ್ತು. ನಮ್ಮಮ್ಮಗೆ ಹೇಳಿದ್ದೆ, ನಾವು ಬರ್ತಾಯಿದ್ದೀವಿ, ಬಿಸಿಬೇಳೆ ಬಾತ್ ಮಾಡು, ನಾವು ತೊಗೊಂಡು ಹೋಗ್ತೀವಿ. ಆ್ಯಕ್ಚುಲಿ ನಾವು ಅವತ್ತು ಹೋಗೋದು ಅವಳನ್ನ ಕರ್ಕೊಂಬರೋಕ್ಕೆ ಅಂತ ನಮ್ಮಮ್ಮ ಅಂದ್ಕೊಂಡಿದ್ದು. ಸೊ ಬಿಸಿಬೇಳೆ ಬಾತ್ ಮಾಡು, ಕರ್ಕೊಂಡು ಹೋಗೋಕ್ಕೆ ಬರ್ತೀವಿ ನಾವು, ಆನ್ ದ ವೇ ನಮಗೂ ತಿನ್ನೋಕ್ಕೆ ಸರಿ ಹೋಗುತ್ತೆ, ಮತ್ತು ಅವಳಿಗೆ ಬೇಕಂತೆ, ಅವಳು ಅಲ್ಲಿ ತಿಂತಾಳೆ, ನಾವು ನೆಕ್ಸ್ಟ್ ಡೇ ಅವಳನ್ನ ಕರ್ಕೊಂಬರೋದು ಅಂತ ನಮ್ಮಮ್ಮಗೆ ಹೇಳಿದ್ವಿ ನಾವು. ಸೊ ಪಾಪ ಅದಕ್ಕಾಗಿ ಅವಳಿಗೆ ಇಷ್ಟ ಅಂತ ಅಂದ್ಬಿಟ್ಟು ಬಿಸಿಬೇಳೆ ಬಾತೆಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ರು. ನಾನು ಏನಂದೆ ನಮ್ಮಮ್ಮಗೆ, ಬಾಕ್ಸ್ಗೆ ಹಾಕು, ನಾವು ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ದೆ. ಸೊ ಇವಳು ಬಂದಿರೋದಂತೂ ಒಂದು 10% ಹಿಂಟ್ ಕೂಡ ಅವ್ರಿಗಿಲ್ಲ. ನಾನು ಫೋನ್ ಮಾಡಿದಾಗೂ ಕೂಡ ಬರ್ತಾಯಿದ್ದೀವಿ ಅಂತ ಅವ್ರಿಗೇನು ಹೇಳಿಲ್ಲ ನಾನು, ಹಿಂಗೆ ಬಂದಿದ್ದಾಳೆ ಅಥವಾ ಯಾವುದೇ ಥರದ ಹಿಂಟ್ ಇಲ್ಲ. ಅವರು ಎಷ್ಟರ ಮಟ್ಟಿಗೆ ಶಾಕ್ ಆದರು ಅಂತಂದರೆ, ಇವಾಗ ಮುಂದೆ ಹಾಕ್ತೀನಿ ನೋಡಿ, ನಮ್ಮಮ್ಮ ರಿಯಾಕ್ಷನ್ ಅಂತೂ ಅವರು ಕನಸೋ ಇದು ನನಸೋ ಇದು ಅನ್ನೋ ರೀತಿಲಿದ್ದರು. ಅದು ಅವ್ರಿಗೆ ಡೈಜೆಷನ್ ಮಾಡ್ಕೊಳಕ್ಕೆ ಅಂತೂ ಆಗ್ತಾನೇ ಇರಲಿಲ್ಲ, ಅಷ್ಟು ಶಾಕಿಂಗಲ್ಲಿದ್ದರು. ಇಲ್ಲಿಂದ ಮನೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಅಮ್ಮ ಮನೆಗೆ ಹೊರಡ್ತೀವಿ. ಬನ್ನಿ ನಮ್ಮಮ್ಮ ರಿಯಾಕ್ಷನ್ ಹೇಗೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಅಪ್ಪಗಿಂತ ನಮ್ಮಮ್ಮ ರಿಯಾಕ್ಷನ್ ನೋಡಬೇಕು, ಬನ್ನಿ ತೋರಿಸ್ತೀನಿ. ಸರ್ಪ್ರೈಸ್ ಚೆನ್ನಾಗಿತ್ತಾ? ಹೀಗಿತ್ತು ಅವಳ ಸರ್ಪ್ರೈಸ್ ವಿಸಿಟ್. ಸೊ ಅವಳು ಇದಕ್ಕಾಗಿಯೇ ಸರ್ಪ್ರೈಸ್ ಆಗಿರಲಿ ಹೇಳಬೇಡಿ ಅಂತ ಹೇಳಿದ್ದಿದ್ದು. ಸೊ ಅಲ್ಲಿ ಹೋದ್ಮೇಲೆ ಅವಳ ಫೇವ್ರೆಟ್ ಬಿಸಿಬೇಳೆ ಬಾತ್ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತು ಅವಳ ಹಾಸ್ಟೆಲ್ದೆಲ್ಲನೂ ಹೇಳಿ, ಹಾಸ್ಟೆಲಲ್ಲಿ ಏನೇನು ನಡೆದಿದೆ, ಏನೇನೋ ಹೆಂಗೆ ಅಂದರೆ ಅಡ್ಜಸ್ಟ್ ಆಗಿದ್ದೀನಿ ಏನು ಎಲ್ಲನೂ ಕುತ್ಕೊಂಡು ಹರಟೆ ಹೊಡೆದು ಸ್ವಲ್ಪ ಹೊತ್ತು ನಾವು ಅಲ್ಲಿಂದ ಮನೆಗೆ ಹೊರಡೋ ಅಷ್ಟರಲ್ಲೇ ನೈಟ್ ಆಗಿತ್ತು. ನನ್ನ ಹಸ್ಬೆಂಡ್ ಬಂದು ನಮ್ಮನ್ನು ಪಿಕ್ ಮಾಡಿದ್ರು. ಸೊ ನೈಟ್ವರೆಗೂ ಅಲ್ಲೇ ಇದ್ದು ಎಲ್ಲ ಹರಟೆ ಹೊಡ್ಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ಲು ಅವಳು. ಇಲ್ಲಿಂದ ನಾವು ಮನೆಗೆ ಬರೋಷ್ಟೊತ್ತಿಗೆ ನೈಟ್ ಆಲ್ರೆಡಿ 10:30, 11 ಆಗೋಗಿತ್ತು. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಿಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಈ ದಸರಾ ಹಾಲಿಡೇ ವೀಡಿಯೋಸ್ ನೆಕ್ಸ್ಟ್ ಕಂಟಿನ್ಯೂಷನ್ಸ್ ಆಗ್ತಾ ಹೋಗುತ್ತೆ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್. ಬೈ ಬಾಯ್.